ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ. ಪ್ರಶಾಂತ್ ನಾಗ್ನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರಶಾಂತ್ ಎಸ್ ನಾಗ್ನೂರಿ. ನಮ್ಮ ವಾಹಿನಿಯ ವೀಕ್ಷಕರಿಗೆಲ್ಲರಿಗೂ ಶರಣಾರ್ಥಿಗಳು. ನಾನು ಇವತ್ತು ನಿಮ್ಮ ಒಂದು ಮುಂದೆ ಬರಲು ಕಾರಣ ಏನಂತಂದರೆ, ಈಗಾಗಲೇ ಸರ್ಕಾರದ ಯೋಜನೆಯಲ್ಲಿ ನಮ್ಮ ಹುಕ್ಕೇರಿ ತಾಲೂಕಿನ 3 ಸರ್ಕಲ್ಗಳು, ಒಂದು ಕಮತ್ನೂರು ಸರ್ಕಲ್, ಒಂದು ಬಾಗೇವಾಡಿ ಸರ್ಕಲ್, ಜೊತೆಗೆ ಒಂದು ರಕ್ಷಿ ಸರ್ಕಲ್, ಈ ವೃತ್ತವನ್ನು ಅಭಿವೃದ್ಧಿಗೊಳಿಸ್ತಾ ಮಾಡ್ತಿರುವಂಥದ್ದು PWD ವರ್ಕ್. ಅದು ಬೆಂಗಳೂರಿನ ನೇರವಾಗಿ ಟೆಂಡರ್ ತೆಗೆದುಕೊಂಡು ಆ ಒಂದು ಟೆಂಡರ್ ತೆಗೆದುಕೊಂಡಂಥ ಗುತ್ತಿಗೆದಾರರು ನೇರವಾಗಿ ಬಂದು ಸ್ಥಳೀಯ MLA ಅವರ ಗಮನಕ್ಕೆ ತರದೆ, PWD ಅವರ ಗಮನಕ್ಕೆ ತರದೆ ಕಾರ್ಯವನ್ನು ಪ್ರಾರಂಭ ಮಾಡಿರುವಂಥದ್ದು. ಅದರ ಬಗ್ಗೆ MLA ಅವರು ನಮಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನೋಡೋರಂತೆ. ಆಗಲಿ ಈ ಒಂದು ಕಾರ್ಯ ಯಾವ ರೀತಿ ನಡೀತಾ ಇದೆ ಅಂತಂದರೆ, ಕೈಲೇ ಆ ಸಿಮೆಂಟನ್ನು ತೆಗೆದುಕೊಂಡು ಹಿಂಗೆ ಮುರಿಯುತ್ತೆ. ಕಳಪೆ ಕಾಮಗಾರಿಯನ್ನು ಅಲ್ಲಿ ನಿರ್ವಹಣೆ ಮಾಡ್ತಿರುವಂಥದ್ದು. ನೀವು ಎಲ್ಲ ಒಂದು ಸರ್ಕಲ್ಗಳ ಒಂದು ಚಿತ್ರೀಕರಣ ತೋರಿಸ್ತೀವಿ ನಿಮಗೆ ಮುಂದೆ. ಆ ಒಂದು ಸ್ಥಳವನ್ನು ಈಗಾಗಲೇ ರಸ್ತೆಯನ್ನು ಮಾಡಿ ಗಟರಕ್ಕೆ ಜಾಗವನ್ನು ಬಿಟ್ಟಿರುವಂಥದ್ದು. ಅದರ ಒಂದು ಬದಿಗೆ ಮತ್ತೆ 4 ಅಥವಾ 3 ಫೂಟ್ನ ಒಂದು ಪ್ಯೂವರ್ಸ್ಗಳನ್ನು ಹಾಕಿ ರೋಡನ್ನು ಕಂಜೆಕ್ಟ್ ಮಾಡಿ ಅಗಲೀಕರಣವನ್ನು ಕಡಿಮೆ ಮಾಡಿ, ಮೊದಲೇ ಆ ಸ್ಥಳವ ಅಲ್ಲಿ ಅಡಚಣೆಯಾಗಿರುವಂಥದ್ದು, ಆ ಸ್ಥಳವನ್ನು ಆ ಒಂದು ಗಾರ್ಡನ್ ಥರ ಒಂದು ಪ್ಯೂವರ್ಸ್ಗಳನ್ನು ಹಾಕಿ ಕಂಜೆಕ್ಟ್ ಮಾಡಿ ಕಡಿಮೆ ಮಾಡಿ ಅಪಘಾತಗಳು ಆಗುವಂಥ ಒಂದು ಸಂಭವ ಉದ್ಭವ ಆಗ್ತಾ ಇದೆ. ಸರ್ಕಲ್ ಅಂತಂದರೆ ಅಗಲೀಕರಣ ಆಗಬೇಕು. ಜೊತೆಗೆ ಆ ಒಂದು ಅಗಲೀಕರಣ ಮಾಡೋದ್ರ ಬಿಟ್ಟು ಕಂಜೆಕ್ಟ್ ಮಾಡಿ ಕೆಲಸವನ್ನು ಪ್ರಾರಂಭ ಮಾಡಿ ಕಳಪೆ ಕಾಮಗಾರಿ. ನಾನು ಎಲ್ಲವನ್ನೂ ನಿಮಗೆ ತೋರಿಸ್ತೀನಿ ಮುಂದೆ. ಒಂದು ಎಲ್ಲ ವಿಡಿಯೋ ಯಾವ ರೀತಿ ಅದನ್ನು ಕಾಮಗಾರಿ ಮಾಡ್ತಾ ಇದ್ದಾರೆ. ಒಂದು ಸಿಮೆಂಟ್ ಗಾಡಿ ಬರುತ್ತೆ, ಚೌಕಾದ ಒಂದು ಗಾಡಿ ಹಚ್ಕೊಂಡು ಹೋಗಿಬಿಡುತ್ತೆ. ಅದು ಎಷ್ಟರ ಮಟ್ಟಿಗೆ ಸರಿ, ಅದು ಅಗಿದು ಮಾಡಬೇಕು, ಅದಕ್ಕೊಂದು ಪ್ರೊಸೀಜರ್ ಇದೆ ಕಾಮಗಾರಿ ಮಾಡಬೇಕಾದ್ರೆ. ಆ ಎಲ್ಲ ಒಂದು ಕಾನೂನುಗಳನ್ನು ತಿರುಚಿ ಅದಕ್ಕೆ ಸರಿಯಾದ ಒಂದು ಕಾಮಗಾರಿ ಆಗ್ತಾಯಿಲ್ಲ. ರಕ್ಷಿ ಸರ್ಕಲ್ ಇರ್ಬೋದು, ಜೊತೆಗೆ ಬಾಗೇವಾಡಿ ಸರ್ಕಲ್ ಇರ್ಬೋದು, ಜೊತೆಗೆ ಕಮತ್ನೂರು ಸರ್ಕಲ್. ಈ 3 ಸರ್ಕಲ್ಗೆ 4,50,00,000 ರೂಪಾಯಿದಲ್ಲಿ ಕಾಮಗಾರಿ ನಡೀತಾ ಇದೆ. ವೀಕ್ಷಕರೇ, ನಾನು ಹೇಳಲಿಕ್ಕೆ ನಿಮಗೆ ಈ ಗಮನಕ್ಕೆ, ಸಾರ್ವಜನಿಕರಿಗೆ ಗಮನಕ್ಕೆ ತರುವಂಥದ್ದು ವಿಷಯ ಏನಂತಂದರೆ, ಈ ಕಾಮಗಾರಿದ ಒಂದು ಮಹತ್ವ ಏನು, ಅಲ್ಲಿ ಅಪಘಾತಗಳ ಒಂದು ನಿರ್ಮೂಲನೆ ಆಗಬಾರ್ದಲ್ಲಿ, ಅಂದರೆ ಅಪಘಾತಗಳು ಆಗಬಾರ್ದು, ಬ್ಲಾಕ್ ಸ್ಪಾಟ್ ಅಂತೇಳಿ ಬರುತ್ತದು. ಅಲ್ಲಿ ಅಪಘಾತಗಳನ್ನು ತಪ್ಪಿಸುವಂಥ ಒಂದು ನಿರ್ವಹಣೆ ಕೆಲಸ ಆಗಬೇಕು. ಆ ಒಂದು ಕಾಮಗಾರಿಯ ಒಂದು ಕೆಲಸ ಅದು. ಮೊನ್ನೆ ಈ ಒಂದು ಕಾಮಗಾರಿ ನಡೆಯುವ ಒಂದು ಸ್ಥಳದಲ್ಲೇ ಸುಮಾರು 1 ತಿಂಗಳು ಅಥವಾ 2 ತಿಂಗಳ ಹಿಂದುಗಡೆ ಆಗಿರ್ಬೋದು, ಒಂದು ಕಾರ್ ಪಲ್ಟೆ ಆಯಿತು ರಕ್ಷಿ ಸರ್ಕಲ್ದಲ್ಲಿ. ಅದರ ನಾವು ವರದಿನೂ ಕೂಡ ಮಾಡಿದ್ವಿ, ಪಬ್ಲಿಕ್ ನೆಟ್ವರ್ಕಲ್ಲೇ ನಾವು ಮಾಡಿರೋದು, ಪಬ್ಲಿಕ್ ನ್ಯೂಸ್ದಲ್ಲಿ. ಜೊತೆಗೆ ಮೊನ್ನೆ ತಾನೇ ಬೆಳವಿ ಗ್ರಾಮದ ಒಬ್ಬರು ರಾಮಣ್ಣ ನಾಯ್ಕ ಅನ್ನೋರು ಅಲ್ಲೇ ಅಪಘಾತ ಆಗಿ ರಕ್ಷಿ ಸರ್ಕಲ್ನಲ್ಲೇ ಅಪಘಾತವಾಗಿ ಅವರ ಕಾಲನ್ನು ತೆಗೆದಿರುವಂಥದ್ದು ಉದಾಹರಣೆಗಳು. ಏನು ಸರ್ ಇದು? ನೀವೇನು ಮಾಡಲಿಕ್ಕೆ ಹೊಂಟಿದ್ದೀರಿ? ಸರ್ಕಾರದ ಯೋಜನೆಗಳನ್ನು ನೀವು ಯಾವ ರೀತಿ ಅದನ್ನು ಸಮರ್ಪಕವಾಗಿ ನಿರ್ವಹಿಸುವಂಥ ಒಂದು ಸ್ಥಿತಿಯಲ್ಲಿದ್ದೀರಿ ತಾವು? ಈ ಎಲ್ಲ ವಿಷಯಗಳನ್ನು ನೀವು ಗಮನದಲ್ಲಿಟ್ಕೊಂಡು ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಇಲಾಖೆಗೆ ನಾನು ಹೇಳ್ತಾ ಇರೋದು, ಈ ಒಂದು ಕಾಮಗಾರಿಯನ್ನು ತಕ್ಷಣ ನಿಲ್ಲಿಸಬೇಕು. ಕಳಪೆ ಕಾಮಗಾರಿಯಾಗಿದೆ. ಎಲ್ಲವೂ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ, ಇವು ಯಾವ ರೀತಿ ಕಾಮಗಾರಿ ಮಾಡ್ತಾ ಇದ್ದಾರೆ. ಅಪಘಾತಕ್ಕೆ ಎಡೆ ಮಾಡಿಕೊಡ್ತಾ ಇದ್ದಾರೆ ಅವರು, ರೋಡನ್ನು ಕಡಿಮೆ ಮಾಡಿ. ಮತ್ತು ಆ ರೋಡನ್ನು ಕಡಿಮೆ ಮಾಡುವುದರಿಂದ ಅಲ್ಲಿ ಸ್ಥಳೀಯರಿಗೆ ಅತಿಕ್ರಮಣ ಮಾಡಿ
ಅತಿಕ್ರಮಣ ಮಾಡ್ತಕ್ಕಂಥ ಒಂದು ಸನ್ನಿವೇಶಗಳನ್ನು ಕೂಡ ಆಗ್ತಾ ಇವೆ. ಇವು ರೋಡದ ಒಳಗಡೆ ರಸ್ತೆಯನ್ನು ಕಡಿಮೆ ಮಾಡಿ ಆ ಒಂದು ಕಾರ್ಯವನ್ನು ಮಾಡೋದರಿಂದ ಅತಿಕ್ರಮಣ ಆಗ್ತಾ ಇದೆ. ಅತಿಕ್ರಮಣ ನಾವು ಅನುಕೂಲ ಮಾಡಿಕೊಟ್ಟಂಥ ಒಂದು ಕಾಮಗಾರಿದ ಒಂದು ಕೆಲಸ ಆಗ್ತಾ ಇದೆ. ಈ ಎಲ್ಲವನ್ನು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು, ಇಲಾಖೆಯವರು, ಸಂಬಂಧಪಟ್ಟ ರಾಜಕಾರಣಿಗಳು ಈ ಒಂದು ವರದಿಯನ್ನು ಗಮನಕ್ಕೆ ತೆಗೆದುಕೊಂಡು ಕಾಮಗಾರಿಯನ್ನು ನಿಲ್ಲಿಸಬೇಕು. ಕೂಡಲೇ ನಮ್ಮ ವಾಹಿನಿಯ ಆಗ್ರಹವೂ ಕೂಡ ಆಗಿದೆ. ಜೊತೆಗೆ ಆ ಒಂದು ಸರಿಯಾದ ಕಾಮಗಾರಿಯಲ್ಲಿ ಆಗಬೇಕು, ಮರು ಕಾಮಗಾರಿಯನ್ನು ಮಾಡಬೇಕು ಅಂಥೇಳಿ ನಮ್ಮ ಒಂದು ಪಬ್ಲಿಕ್ ನೆಟ್ವರ್ಕ್ ವಾಹಿನಿಯದ್ರ ಜೊತೆಗೆ ನಾವು ಆಗ್ರಹಿಸ್ತಾ ಇದ್ದೀವಿ. ವೀಕ್ಷಕರೇ ನಮಸ್ಕಾರ. ಸರ್, ಕಮತ್ನೂರು ಸರ್ಕಲ್ ಹಾಗೂ ಬಾಗೇವಾಡಿ ಸರ್ಕಲ್ ಜೊತೆಗೆ ರಕ್ಷಿತ್ ಸರ್ಕಲ್ ಸುಮಾರು 4,50,00,000 ರೂಪಾಯಿ ಮಂಜೂರಾದಂಥ ಒಂದು ಕಾಮಗಾರಿ. ಆ ಕಾಮಗಾರಿಯಲ್ಲಿ ಅವೈಜ್ಞಾನಿಕವಾಗಿ ಕಾಮಗಾರಿ ನಡೀತಾ ಇದೆಯೇನೋ ಅಂತ ಸಂಶಯ ಇದೆ ಸರ್. ಜೊತೆಗೆ ತಮ್ಮ ಗಮನಕ್ಕದ ಇದೆಯೋ ಅಥವಾ ಇಲ್ವೋ. ಮತ್ತು ಮೊನ್ನೆ ಸರ್ ಇಲ್ಲಿ ರಕ್ಷಿ ಗ್ರಾಮದಲ್ಲಿ ತಮಗೆ ಗೊತ್ತಿದ್ದಂಥ ವ್ಯಕ್ತಿ ಅಂದರೆ ಬೆಳಗ್ಗೆ ಗ್ರಾಮದವರು ರಾಮಣ್ಣ ನಾಯ್ಕ್ ಅಲ್ಲಿ ಅದೇ ಸ್ಥಳದಲ್ಲಿ ಅಪಘಾತವಾಗಿ ಕಾಲು ಕಟ್ಟಾಗಿರುವಂಥದ್ದು. ಅದರ ಹಿಂದಿನ ಅವಧಿಯಲ್ಲಿ ಒಂದು ಕಾರು ಕೂಡ ಪಲ್ಟಿ ಆಗಿರುವಂಥದ್ದು. ಅಂದರೆ ಈ ಅವೈಜ್ಞಾನಿಕವಾಗಿ ಕಾಮಗಾರಿ ನಡೀತಾ ಇರೋದರಿಂದ ನಾವು ಅದು ಬ್ಲ್ಯಾಕ್ ಸ್ಪಾಟ್ ಅಂತ ಮಾಡ್ತಾ ಇದ್ದಾರೆ. ಆ ಒಂದು ಅವೈಜ್ಞಾನಿಕ ಒಂದು ಕಾಮಗಾರಿ ನಡೀತಾ ಇದೆ. ಅದಕ್ಕೆ ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಅದ್ರ ಬಗ್ಗೆ ತಾವೇನು ಕ್ರಮ ತಗೋತೀರಿ ಸರ್? ತಾವು ಈಗಾಗಲೇ ತಮ್ಮ ಗಮನಕ್ಕೆ ಬಂದಂಗೆ ಇವು ಏನು 3 ಸರ್ಕಲ್ಗಳು 4.5 ಕೋಟಿ ವೆಚ್ಚದಲ್ಲಿ ಆಗಬೇಕಾಗಿತ್ತು. ಈ ಸ್ಕೀಮು ಬ್ಲೈಂಡ್ ಸ್ಪಾಟ್ ಅಂತ ಬರ್ತೈತಿ. ಬ್ಲೈಂಡ್ ಸ್ಪಾಟ್ ಅಂದರೆ ಆಕ್ಸಿಡೆಂಟ್ ಆಗಬಾರ್ದಂಗೆ ಸರ್ಕಲ್ಗಳು ಡೆವಲಪ್ ಮಾಡು ಕಾಮಗಾರಿ ಕೈ ತೊಗೋಬೇಕಾಗಿತ್ತು. ಖರೆ ಅವ್ರು ಯಾರೋ ಬೆಂಗಳೂರು ಕಡೆದವರು, ಮೈಸೂರು ಕಡೆದವರು ಕಾಂಟ್ರಾಕ್ಟ್ರಿಗೆ ಈ ಕೆಲಸ ಅವಾರ್ಡ್ ಆಗೈತಿ. ಅವ್ರು ಯಾರಿಗೂ ಕೇಳ್ದೆ, ಇನ್ಕ್ಲೂಡಿಂಗ್ ನಮ್ಮ PW ಡಿಪಾರ್ಟ್ಮೆಂಟ್ಗೆ ಗೊತ್ತಿಲ್ಲ. MLA ಅಂತೂ ಬಿಡ್ರಿ, PW ರಸ್ತೆ ಇರೋದ್ರಿಂದ PW ಡಿಪಾರ್ಟ್ಮೆಂಟ್ಗೂ ಹೇಳ್ದೆ ಕೆಲಸ ಕಾರ್ಯ ಅವರ ಮಾಡ್ಯಾರು. ಮತ್ತು ಅವು ನೋಡಿರ್ಬೋದು ರೋಡ್ ಎಷ್ಟು ದೊಡ್ಡದಿತ್ತು ಮೊದಲು, ಈಗ ಆ ಥರ ಸೈಜ್ ಏನಾಗೈತೆ ಅನ್ನೋದು. ಹೀಗಾಗಿ ಅಪಘಾತಗಳು ಆಗತ್ತವು. ಅದಕ್ಕೆ ಈಗಾಗಲೇ ನಮ್ಮ ಸ್ಪೀಕರ್ ಅವ್ರಿಗೆ ಹಾಗೆ ಅಶ್ಯೂರೆನ್ಸ್ ಕಮಿಟಿ ಹಾಗೂ PW ಡಿಪಾರ್ಟ್ಮೆಂಟ್ಗೆ ಈಗಾಗಲೇ ಅವ್ರನ್ನ ಇಮ್ಮಿಡಿಯೇಟಾಗಿ ಬ್ಲ್ಯಾಕ್ ಲಿಸ್ಟ್ ಮಾಡಬೇಕು, ಆ ಕೆಲಸ ಬಂದ್ ಮಾಡಬೇಕು. ಮತ್ತು ಸರ್ಕಲ್ ವೈಂಡಿಂಗ್ ಸಲುವಾಗಿ ಈ ಅನುದಾನ ಉಪಯೋಗಿಸಿ ರೀವರ್ಕ್ ಮಾಡಬೇಕಂತ ಈಗಾಗಲೇ ಲೆಟರ್ ಹೋಗಿ ಕೊಟ್ಟಿದ್ದೀನಿ. ಅದು ಕೂಡ ತಮ್ಮ ಮಾಧ್ಯಮ ಮುಖಾಂತರ ತಮಗೆ ಕೊಡೋ ವ್ಯವಸ್ಥೆ ಮಾಡ್ತೀನಿ. ಅಲ್ಲಿ ಆಗುವಂಥ ಕಾಮಗಾರಿಯಿಂದ ಸ್ಥಳ ಕಂಜೆಕ್ಟ್ ಆಗಿ ಅತಿಕ್ರಮಣ ಕೂಡ ಜಾಸ್ತಿ ಆಗಿರುವಂಥದ್ದು ಸರ್. ತಾವು ಅದಕ್ಕೇನು ಹೇಳ್ತೀವಿ? ಅಲ್ಲ, ಅದನ್ನೇ ಹೇಳ್ತೀನಿ. ಅದು ಒಟ್ಟು ಅದಕ್ಕೆ ಪ್ಲ್ಯಾನಿಂಗೇ ಇಲ್ಲ. ಅದು ಹೆಂಗೆ ಮಾಡ್ಯಾರಂದ್ರೆ ಹಡ್ಡುಲ್ದ ಅಥವಾ ಫ್ಲವರ್ ಪಾಟ್ ಹಾಕೋ ವ್ಯವಸ್ಥೆ ಮಾಡಿದಂಗೆ ಐತದ ಕೆಲಸ. ನೀವು ನೋಡಿರೋದನ್ನ. ಅದಕ್ಕೆ ಆ ಕೆಲಸ ಒಟ್ಟು ನಾನು ಅದಕ್ಕೆ ಒಪ್ಪಿಗೆ ಕೊಡೋಂಗಿಲ್ಲ. ಈಗಾಗಲೇ ಸರ್ಕಾರ ಗಮನಕ್ಕೆ ತಂದಿದ್ದೀನಿ, PW ಡಿಪಾರ್ಟ್ಮೆಂಟ್ಗೂ ಗಮನಕ್ಕೆ ತಂದಿದ್ದೀನಿ. ಆ ಕೆಲಸ ಸ್ತಬ್ಧ ಮಾಡಿವಿ ಅಂದರೆ ನಿಲ್ಲಿಸಿದೆವು. ಈಗಾಗಲೇ ಅದು ಕೆಲಸ ಬಂದ್ ಮಾಡಿ ಹೊಳ್ಳಿ ನಮ್ಮ ಹೆಂಗೆ ರೋಡ್ ಇತ್ತು ಹಂಗೆ ರೋಡ್ ಮಾಡಿ ಸರ್ಕಲ್ಗಳು ದೊಡ್ಡದು ಮಾಡಿ ಕೊಡ್ಬೇಕಂತ ತಮ್ಮ ಮಾಧ್ಯಮ ಮುಖಾಂತರ ಹೇಳಕತ್ತೀವಿ ಸರ್. ಈಗಾಗಲೇ ತಾಲೂಕಿನಾದ್ಯಂತ ಅಭಿವೃದ್ಧಿಯ ಒಂದು ಸಲುವಾಗಿ ತಾವು ತಂದಂಥ ಅನುದಾನದಲ್ಲಿ 50.3 ಕೋಟಿ ಹಣ ಮರಳಿ ಸರ್ಕಾರದ ಬೊಕ್ಕಸಕ್ಕೆ ಜಮಾ ಆಗಿರುವಂಥದ್ದು ಕಾರಣ ಏನು ಸರ್? ಈಗ ನೋಡ್ರಿ, ಈ ಸರ್ಕಾರ ಬಂದ ಕೂಡಲೇ ಹೊಸ ಸರ್ಕಾರ ಯಾವಾಗ ಬತ್ತು, ಹಳಿ ಅಪ್ರೂವ್ಡ್ ಕಾಮಗಾರಿಗಳು ಏನೇನಿದ್ದು ಎಲ್ಲ ಹಿಂದೆ ತಕ್ಕೊಂಡು ಕೆಲಸ ಮಾಡಿತ್ತು. ಅದಕ್ಕೆ ಈ ಅನುದಾನ ಹೊಳ್ಳಿ ಹೋಗೈತಿ. ಆದರೂ ಕೂಡ ನಾನು CM ಅವ್ರಿಗೆ ಭೇಟಿಯಾಗಿ ಅವ್ರ ಗಮನಕ್ಕೆ ತಂದಿದ್ದೀನಿ ಇದ್ರ ಬಗ್ಗೆ. ನಮ್ಮ ಹಳಿವು ಏನು ಅಪ್ರೂವ್ಡ್ ಕೆಲಸಗಳು ಅದಾವು ಅದಕ್ಕೆ ತಾವು ಚಾಲನೆ ಕೊಡ್ಬೇಕಂತೇಳಿ. ಇದು ಅವರಂದ್ರು ಇದು ನಿಂದು ಒಬ್ಬಂದ ಅಲ್ಲಪ್ಪ, ಇಡೀ ರಾಜ್ಯ ತುಂಬ ಆಗಿದ್ದಂಥ ಇದು ಸಮಸ್ಯೆ ಐತಿ, ಅದಕ್ಕೊಂದು ಏನರ ನಿರ್ಣಯ ತೊಗೋತೀನಿ ಅಂತ ಆಶ್ವಾಸನೆ ಕೊಡ್ತಾರೆ. ತಾವಿಲ್ಲಿ ನೋಡ್ತಾ ಇರ್ಬೋದು ರೋಡು ಎಷ್ಟು ಚಿಕ್ಕದಾಗಿ ಇವರು ಮಾಡ್ತಾ ಇದ್ದಾರೆ. ಈ ಕಾಮಗಾರಿ ಯಾವ ರೀತಿ ಅವೈಜ್ಞಾನಿಕವಾಗಿ ನಡೀತಿರುವಂಥದ್ದು. ಮೊದಲು ಮಾಡಿರೋದು ಕಟರ್ ಸ್ಪಾಟ್, ಅದು
ಅದರ ಜೊತೆಗೆ ಇದನ್ನು 3 ಫೂಟು ಹೆಚ್ಚಿನದಾಗಿ ಈ ಒಂದು ಮಾರ್ಕನ್ನು ತೊಗೊಂಡು ಮೇಲೇ ಡಾಂಬ್ರಿ ಮೇಲೇ ಅಗದು ಮಾಡಬೇಕಿದ್ದು, ಅಗದು ಮಾಡಬೇಕು. ಜೊತೆಗೆ ಅಗದು ಮಾಡ್ತಾಯಿಲ್ಲ, ಮೇಲೇ ಒಂದು ಈ ಕೆಮಿಕಲ್ ಥರ ಈ ಒಂದು ಇಟ್ಟಿಗೆಗಳನ್ನು ಫಿಕ್ಸ್ ಮಾಡಿ ಕಾಮಗಾರಿಯನ್ನು ಮಾಡ್ತಾಯಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ, ಇದ್ರ ಬಗ್ಗೆ ಅಧಿಕಾರಿಗಳು ಯಾಕೆ ಗಮನ ಹರಿಸ್ತಾ ಇಲ್ಲ ಅಂಥೇಳಿ ಸಂಶಯ ವ್ಯಕ್ತ ಆಗ್ತಾ ಇರುವುದು. ಇದು ರಾಕ್ಷಿ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ನಾವು ನೋಡ್ತಾ ಇರ್ಬೋದು ವೀಕ್ಷಕರೇ. ಇಲ್ಲಿ ಆಕ್ಸಿಡೆಂಟ್ಗಳು, ಅಪಘಾತಗಳು ಕಡಿಮೆ ಆಗ್ತಿಲ್ಲ. ಈ ಒಂದು ಅವೈಜ್ಞಾನಿಕ ಕಾಮಗಾರಿ ನಡೀತಾ ಇದೆ. ಇಲ್ಲಿ ಇರುವ ರಸ್ತೆಯನ್ನು ಅದರಲ್ಲೇ ಮತ್ತೆ 4 ಫೂಟು ಈ ಒಂದು ಪಿವರ್ಸ್ ಹಾಕಿ ರಸ್ತೆ ಬದಿಗೆ ಸ್ಥಳೀಯರ ಅತಿಕ್ರಮಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂಥದ್ದು ಕಾಮಗಾರಿ ನಡೀತಾ ಇರುವಂಥದ್ದು. ಆದಷ್ಟು ಬೇಗನೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಾಮಗಾರಿ ಬಗ್ಗೆ ಪರಿಶೀಲನೆ ನಡೆಸಿ ಈ ಕಾಮಗಾರಿಗಳ ಒಂದು ಸ್ಥಗಿತಗೊಳಿಸಬೇಕು. ಮೊನ್ನೆ ಇದೇ ಒಂದು ರಕ್ಷಿ ಸಂಗೊಳ್ಳಿ ರಾಯಣ್ಣ ಸರ್ಕಲ್ದಲ್ಲಿ ಬೆಳವಿ ಗ್ರಾಮದ ರಾಮನ ನಾಯ್ಕ ಅನ್ನೋರು ಅಪಘಾತವಾಗಿ ಕಾಲವನ್ನು ತೆಗೆದಿರುವಂಥದ್ದು. ಜೊತೆಗೆ ಅದರ ಹಿಂದಿನ ಅವಧಿಯಲ್ಲಿ ಇದೇ ಒಂದು ಇಲ್ಲಿ ಮಾಡಿದ್ದಾರೆ ನೋಡಿ. ಇದು ಯಾವ ರೀತಿ ಯಾವ ಮಟ್ಟಿಗೆ ಸರಿ, ಇಲ್ಲಿ ರಸ್ತೆ ಗಾಡಿಗಳ ಹೋಗಲಿಕ್ಕೆ ಸರಿಯಾದಂಥ ರಸ್ತೆ ಇಲ್ಲ. ಜೊತೆಗೆ ಕಾರ್ ಪಲ್ಟಿ ಆಗಿರುವಂಥದ್ದು. ಈ ಒಂದು ಹುಕ್ಕೇರಿಯಿಂದ ಬರಬೇಕಾದ್ರೆ ಡ್ಯಾಮ್ ಹಾಗೂ ಸುಲ್ತಾನ್ಪುರ ಇನ್ನುಳಿದ ಗ್ರಾಮಗಳಿಗೆ ಹೋಗಬೇಕಾದ್ರೆ ಈ ರಸ್ತೆ ಇದಾದ ರಸ್ತೆಯಲ್ಲಿ ಮಧ್ಯ ಡಿವೈಡರ್ ಹಾಕಿರುವಂಥದ್ದು, ಮೇಲೆ ಫಿಕ್ಸ್ ಮಾಡಿರುವಂಥದ್ದು ಭಾಳ ದಿನಗಳು ಬರೋದಿಲ್ಲ. ಇಲ್ಲೇ ಆಕ್ಸಿಡೆಂಟ್ಗಳು ಆಗ್ತಾ ಇರುವಂಥದ್ದು. ಇದು ಇಲ್ಲಿ ತಾವು ನೋಡ್ಬೋದು ರಸ್ತೆಯ ಮಧ್ಯೆ ಆ ಒಂದು ಬೆಳವಿ ರಸ್ತೆಯ ಅದು ಚಿಕ್ಕೋಡಿ ಭಾಗದಿಂದ ಬರ್ತಕ್ಕಂಥ ರಸ್ತೆಯ ಮೂಲಕ ಬರುವ ಗಾಡಿಗಳಿಗೆ ಇಲ್ಲಿ ಅಡ್ಡವಾಗಿ ಈ ಡಿವೈಡರ್ ಹಾಕಿರುವಂಥದ್ದು. ಈ ಒಂದು ಡಿವೈಡರ್ದಿಂದ ಸುಮಾರು ಸಾರಿ ಇಲ್ಲಿ ಅಪಘಾತಗಳಾಗಿವೆ. ಹೊರಗೂ ಹುಕ್ಕೇರಿಯಿಂದ ಬರುವಂಥ ಎಲ್ಲ ವಾಹನಗಳು ಇದೇ ಒಂದು ಸರ್ಕಲ್ನಲ್ಲಿ ತಿರುಗಬೇಕಾದ್ರೆ ಈ ಡಿವೈಡರ್ ಅಪಘಾತಕ್ಕೆ ಕಾರಣವಾಗ್ತಾ ಇದೆ. ಕೂಡಲೇ ಅಧಿಕಾರಿಗಳು ಇದನ್ನು ಪರಿಶೀಲನೆ ಮಾಡಿ ಸರಿಯಾದ ಕಾಮಗಾರಿಗೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಮ್ಮ ವಾಹಿನಿ ಮೂಲಕ ನಾವು ಆಗ್ರಹಿಸ್ತಾ ಇದ್ದೀವಿ. ಇಲ್ಲಿ ಇದು ಸುಲ್ತಾನ್ಪುರ್ ಹಾಗೂ ಡ್ಯಾಮ್ಗೆ ಹೋಗುವಂಥ ಒಂದು ಮುಖ್ಯವಾದ ರಸ್ತೆಯ ಮಧ್ಯೆ ಒಂದು ಡಿವೈಡರ್ ಹಾಕಿರುವಂಥದ್ದು. ಅದು ಕೂಡ ವಾಹನ ಸವಾರರಿಗೆ ತುಂಬ ಅಡಚಣೆ ಮಾಡ್ತಿರುವಂಥದ್ದು. ಅಂದರೆ ಕನ್ಫ್ಯೂಷನ್, ಇಲ್ಲಿ ಬಂದ ತಕ್ಷಣ ಎಲ್ಲಿ ನಾವು ಟರ್ನ್ ಆಗಬೇಕು, ಟರ್ನ್ ಆಗುವಂಥ ಸ್ಥಳ ಚಿಕ್ಕದಾಗಿರೋದ್ರಿಂದ, ಅಂದರೆ ಮೊದಲೇ ಸ್ಥಳವನ್ನು ಇಲ್ಲಿ ನಾವು ರಸ್ತೆಯ ಅಗಲೀಕರಣ ಕಡಿಮೆ ಇರೋದ್ರಿಂದ ಅಂಥದ್ರಲ್ಲಿ ಈ ಒಂದು 4 ಫೂಟು ಫ್ಯೂರ್ಸ್ ಹಾಕುವಂಥ ಕೆಲಸ ಮಾಡಿದ್ದಾರೆ. ಅಂಥದ್ರಲ್ಲಿ ರಸ್ತೆ ಕಂಜೆಕ್ಟ್ ಆಗಿ ವಾಹನಗಳ ಸವಾರರಿಗೆ ಕನ್ಫ್ಯೂಷನ್ ಆಗಿ ಅಪಘಾತ ಆಗುವಂಥ ಒಂದು ಸಂಭವ ಇಲ್ಲಿ ಜಾಸ್ತಿ ಆಗ್ತಾಯಿದೆ. ಅದಕ್ಕಾಗಿ ತಾವು ಇದನ್ನು ಪರಿಶೀಲನೆ ಮಾಡಿ ಗುತ್ತಿಗೆದಾರರನ್ನ ತಾವು ವಿಚಾರಿಸಿ ಈ ಒಂದು ಕ್ರಮವನ್ನು ಪಡಿಬೇಕು ಅಂಥೇಳಿ ಈ ಮೂಲಕ ಆಗ್ರಹಿಸ್ತಾ ಇದ್ದೀವಿ. ಈ ಒಂದು ರಸ್ತೆಯನ್ನು ಬೈಪಾಸ್ ರೋಡ್ ಬೆಳಗಾವಿಗೆ ಹೋಗತಕ್ಕಂಥ ಎಲ್ಲ ವಾಹನಗಳು ಈ ರಸ್ತೆಯಿಂದ ಹೋಗುತ್ತಿರುವಂಥದ್ದು. ಇದು 4 ರಸ್ತೆಗಳ ಒಂದು ಮುಖ್ಯವಾದಂಥ ರಸ್ತೆ, ಮುಖ್ಯವಾದಂಥ ರಸ್ತೆ. ಇಲ್ಲಿ ಒಂದು ಅಪಘಾತಗಳನ್ನು ಸಿಮೆಂಟ್ ಕಾಂಕ್ರೀಟನ್ನು ಹಾಕ್ತಾ ಇದ್ದಾರೆ. ಸುಮಾರು 4 ರಿಂದ 5 ಫೂಟ್ ಪ್ಯೂವರ್ಸ್ ಮೇಲ್ಗಡೆನೇ ಕೂರಿಸಿರುವಂಥದ್ದು.
ಈ ಒಂದು ಅವೈಜ್ಞಾನಿಕ ಕಾಮಗಾರಿಯಿಂದ ಅಪಘಾತಗಳ ಒಂದು ಜಾಸ್ತಿ ಆಗ್ತಾ ಇರುವಂಥದ್ದು, ಜೊತೆಗೆ ರಸ್ತೆಯನ್ನು ಕಂಜೆಕ್ಟ್ ಮಾಡಿ ಕಾಮಗಾರಿ ಮಾಡ್ತಾ ಇರುವಂಥದ್ದು. ಇದು ನೋಡಿ, ಅಂದರೆ ಸಾಕಷ್ಟು ಇಲ್ಲಿ ಸ್ಥಳಾವಕಾಶ ಇದ್ದರೂ ರಸ್ತೆಯನ್ನು ಅಗಲು ಮಾಡಬೇಕಾಗಿತ್ತು, ಮಾಡಿಲ್ಲ. ಅಂದರೆ ಸ್ಥಳೀಯರ ಒಂದು ಅತಿಕ್ರಮಣಕ್ಕೆ ಅವಕಾಶ ಮಾಡಿಕೊಟ್ಟಂತಾಗಿದೆ ಈ ಒಂದು ಕಾಮಗಾರಿಯಿಂದ. ಇದು ಮೇಲ್ಗಡೆನೇ ಕುಣಿಸಿರುವಂಥದ್ದು, ಸರಿಯಾದ ಕಾಮಗಾರಿ ಆಗ್ತಾ ಇಲ್ಲ. ಈ ಒಂದು ಕಾಮಗಾರಿ ಮಾಡೋದರಿಂದ ರಸ್ತೆ ಅಗಲೀಕರಣ ಆಗಿ ಅಪಘಾತಗಳನ್ನು ತಪ್ಪಿಸುವಂಥ ಒಂದು ವಿಶ್ವಾಸದ ಕೆಲಸ ಆಗಿರುವಂಥದ್ದು. ಈ ರಸ್ತೆಯನ್ನು ಕಂಡಕ್ಟ್ ಮಾಡಿ ಕಡಿಮೆ ಮಾಡಿ ಕಾಮಗಾರಿಯನ್ನು ಮಾಡ್ತಾ ಇರುವಂಥದ್ದು ನೋಡ್ಬೋದು ತಾವು ವೀಕ್ಷಕರೇ. ಎಷ್ಟು ಅವೈಜ್ಞಾನಿಕವಾಗಿ ಈ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ವಾಹನ ದಟ್ಟಣೆ ಇರ್ತಕ್ಕಂಥ ಈ ಒಂದು ಬೈಪಾಸ್ ರೋಡ್ ಸರ್ಕಲ್, ಬಾಗೇವಾಡಿ ಸರ್ಕಲ್ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಬರುವಂಥ ವಾಹನಗಳು ಅತಿ ಸ್ಪೀಡಾಗಿ ಬರ್ತಾ ಇರ್ತದೆ, ಅತಿ ಸ್ಪೀಡಾಗಿ ಬರುವಂಥದ್ದು. ಜೊತೆಗೆ